ದೇವಲೋಕದಲ್ಲಿ ದೇವತೆಗಳು ಮತ್ತು ದೈತ್ಯರ ನಡುವೆ ಸದಾ ಯುದ್ಧ ನಡೆಯುತ್ತಿತ್ತು. ಯುದ್ಧದಲ್ಲಿ ಮರಣ ಹೊಂದಿದ ದೈತ್ಯರನ್ನು ಶುಕ್ರಾಚಾರ್ಯರು ತಮ್ಮ ಸಂಜೀವಿನಿ ವಿದ್ಯೆಯಿಂದ ಪುನರ್ಜೀವನಗೊಳಿಸುತ್ತಿದ್ದರು. ಇದರಿಂದ ದೈತ್ಯರು ಅಜೇಯರಾಗಿದ್ದರು. ದೇವತೆಗಳು ಈ ವಿದ್ಯೆಯ ರಹಸ್ಯವನ್ನು ತಿಳಿಯಬೇಕೆಂದು ಚಿಂತಿಸಿದರು. ಆಗ ಬೃಹಸ್ಪತಿ ತನ್ನ ಪುತ್ರನಾದ ಕಚನನ್ನು ಶುಕ್ರಾಚಾರ್ಯರ ಆಶ್ರಮಕ್ಕೆ ಶಿಷ್ಯನಾಗಿ ಕಳುಹಿಸಿದರು. ಕಚನು ದೈತ್ಯರ ಮಧ್ಯೆ ಸೇವಕನಂತೆ ಅತ್ಯಂತ ವಿನಯದಿಂದ ಆಶ್ರಮದಲ್ಲಿ ವಾಸಿಸಲು ಆರಂಭಿಸಿದನು. ಶುಕ್ರಾಚಾರ್ಯರ ಪುತ್ರಿ ದೇವಯಾನಿ ಕಚನ ಸತ್ಯನಿಷ್ಠೆ, ಶುದ್ಧಾಚಾರ ಮತ್ತು ಸೇವಾಭಾವವನ್ನು ನೋಡಿ ಅವನ ಮೇಲೆ ಸ್ನೇಹ ಹಾಗೂ ಪ್ರೀತಿ ಬೆಳೆಸಿಕೊಂಡಳು. ಕಚನಿಗೂ ದೇವಯಾನಿಯ ಮೇಲೆ ಗೌರವವಿತ್ತು. ಆದರೆ ಅವನ ಗುರಿ ಒಂದೇ, ಸಂಜೀವಿನಿ ವಿದ್ಯೆ ಕಲಿಯುವುದು. ದೈತ್ಯರಿಗೆ ಕಚನ ಉದ್ದೇಶ ತಿಳಿದುಬಂತು. ಅವರು ಕಚನನ್ನು ಕೊಂದು ಕಾಡಿನಲ್ಲಿ ಬಿಸಾಡಿದರು. ಕಚನು ಕಾಣೆಯಾಗಿದ್ದರಿಂದ ದೇವಯಾನಿ ದುಃಖದಿಂದ ತಂದೆಗೆ ಮೊರೆಯಿಟ್ಟಳು. ಶುಕ್ರಾಚಾರ್ಯನು ಸಂಜೀವಿನಿ ವಿದ್ಯೆಯಿಂದ ಕಚನನ್ನು ಜೀವಂತಗೊಳಿಸಿದನು. ಕಚನು ಮತ್ತೆ ಆಶ್ರಮ ಸೇವೆಗೆ ಮರಳಿದನು. ಆದರೆ ದೈತ್ಯರು ಮತ್ತೆ ಅವನನ್ನು ಕೊಂದು ಈ ಬಾರಿ ಪ್ರಾಣಿಗಳು ಅವನ ಶರೀರ ತಿನ್ನುವಂತೆ ಮಾಡಿದರು. ಮತ್ತೊಮ್ಮೆ ದೇವಯಾನಿಯ ಅಳಲಿನಿಂದ ಶುಕ್ರಾಚಾರ್ಯನು ಕಚನನ್ನು ಬದುಕಿಸಿದನು. ಇದರಿಂದ ದೈತ್ಯರಿಗೆ ಖಚಿತವಾಯಿತು, ಕಚನ ಬದುಕಿಗೆ ಕಾರಣ ದೇವಯಾನಿಯೇ. ಆದ್ದರಿಂದ ಭಯಾನಕ ತಂತ್ರ ಹೂಡಿ 3ನೇ ಬಾರಿ ದೈತ್ಯರು ಕಚನನ್ನು ಕೊಂದು ಅವನ ದೇಹವನ್ನು ಸುಟ್ಟು ಆ ಭಸ್ಮವನ್ನು ಶುಕ್ರಾಚಾರ್ಯರಿಗೆ ಮಧ್ಯದಲ್ಲಿ ಬೆರೆಸಿ ಕುಡಿಸಿದರು. ಈ ಬಾರಿ ದೇವಯಾನಿ ಎಷ್ಟು ಅತ್ತರೂ ಕಚನು ಕಾಣಲಿಲ್ಲ. ದೇವಯಾನಿ ಉಪವಾಸ ಮಾಡಿ ತಂದೆಯನ್ನು ಒತ್ತಾಯಿಸಿದಳು. ಮಗಳನ್ನು ಉಳಿಸಬೇಕೆಂದು ಶುಕ್ರಾಚಾರ್ಯನು ಸಂಜೀವಿನಿ ವಿದ್ಯೆಯನ್ನು ಜಪಿಸಿದನು. ಆಗ ಕಚನು ಶುಕ್ರಾಚಾರ್ಯರ ಹೊಟ್ಟೆಯೊಳಗಿಂದ ಮಾತನಾಡಿದನು. ಸಂಜೀವಿನಿ ವಿದ್ಯೆಯನ್ನು ಬಳಸಿದರೆ ಶುಕ್ರಾಚಾರ್ಯರು ಸಾಯಬೇಕಾಗಿತ್ತು. ಆದರೂ ಮಗಳಿಗಾಗಿ ಅವರು ತ್ಯಾಗಕ್ಕೆ ಸಿದ್ಧರಾದರು. ಸಂಜೀವಿನಿ ವಿದ್ಯೆಯಿಂದ ಕಚನು ಹೊರಬಂದನು. ಆದರೆ ಗುರು ಪ್ರಾಣ ತ್ಯಜಿಸಿದರು. ತಕ್ಷಣ ಕಚನು ಸಂಜೀವಿನಿ ವಿದ್ಯೆಯನ್ನು ಬಳಸಿ ಶುಕ್ರಾಚಾರ್ಯರನ್ನು ಪುನರ್ಜೀವನಗೊಳಿಸಿದನು. ಈ ಕ್ಷಣದಲ್ಲಿ ಕಚನು ಸಂಜೀವಿನಿ ವಿದ್ಯೆಯನ್ನು ಸಂಪೂರ್ಣವಾಗಿ ಅರಿತನು. ವಿದ್ಯಾಭ್ಯಾಸ ಮುಗಿದ ನಂತರ ದೇವಯಾನಿ ಕಚನಿಗೆ ಹೇಳಿದಳು, ನಿನ್ನ ಜೀವಕ್ಕಾಗಿ ನಾನು 3 ಬಾರಿ ತಂದೆಯನ್ನು ಬೇಡಿಕೊಂಡೆ. ಈಗ ನೀನು ನನ್ನನ್ನು ವಿವಾಹವಾಗಬೇಕು. ಆದರೆ ಕಚನು ವಿನಯದಿಂದ ಉತ್ತರಿಸಿದನು, ನಿನ್ನ ತಂದೆಯಿಂದ ವಿದ್ಯೆ ಕಲಿತಿರುವ ನಾನು ನಿನಗೆ ಸಹೋದರನ ಸಮಾನ. ಇದು ಧರ್ಮವಲ್ಲ. ಈ ಮಾತಿನಿಂದ ಆಘಾತಗೊಂಡ ದೇವಯಾನಿ ಕೋಪದಿಂದ ಶಾಪವಿಕ್ಕಳು. ನೀನು ಕಲಿತ ಸಂಜೀವಿನಿ ವಿದ್ಯೆಯನ್ನು ನಿನಗೆ ಎಂದಿಗೂ ಉಪಯೋಗಿಸಲು ಸಾಧ್ಯವಾಗದು. ಕಚನು ಶಾಂತವಾಗಿ ಪ್ರತಿಶಾಪವಿಟ್ಟನು, ನಾನು ಈ ವಿದ್ಯೆಯನ್ನು ಯೋಗ್ಯ ಶಿಷ್ಯರಿಗೆ ಮಾತ್ರ ಕಲಿಸುತ್ತೇನೆ. ಅದು ದೇವತೆಗಳ ಹಿತಕ್ಕಾಗಿ ಬಳಸಲ್ಪಡುತ್ತದೆ. ನಂತರ ಕಚನು ದೇವಲೋಕಕ್ಕೆ ಮರಳಿ ಸಂಜೀವಿನಿ ವಿದ್ಯೆಯನ್ನು ದೇವತೆಗಳಿಗೆ ನೀಡಿದನು. ದೇವಯಾನಿ ನಂತರ ರಾಜ ಯಯಾತಿಯನ್ನು ವಿವಾಹವಾದಳು.